ಮಗನಿಂದ ಎರಡು ನುಡಿ ಬೇಕಲ್ಲವೇ? ಏನಂತ ಹೇಳಿದ್ರೆ ಈ ಸಾನ್ನಿಧ್ಯಕ್ಕೂ ಕೂಡ ಮುಂಚಿತವಾಗಿ ಏನಂತ ಹೇಳಿದ್ರೆ ಆ ಪ್ರತಿಷ್ಠಾಪನೆ ಕೂಡ ಅವರ ನೇತೃತ್ವದಲ್ಲೇ ಆಗಿದೆ. ಏನಂತ ಹೇಳಿದ್ರೆ ತಾಯಿ ಇಚ್ಛೆ ನಿನ್ನ ಇಚ್ಛೆ ಅನ್ನುವಂಥದ್ದು. ಮುಂಚೆ ಕೂಡ ಅವರು ಒಳ್ಳೆ ಹಲವಾರು ವೇದಮೂರ್ತಿಗಳಾದ ಶ್ರೀ ರಾಜೇಶ್ ಐತಾಳ್ರವರಿಗೆ ಆ ತಾಯಿಯ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಏನಂತ ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಒಳ್ಳೆ ಪೌರಾಣ್ಯಕದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮತ್ತು ನಿನ್ನೆಯೂ ಕೂಡ ಶಿವಾಳಾಭಿಷೇಕನೂ ಕೂಡ ಮಾಡಿದ್ದಾರೆ. ಇವತ್ತು ಹಾಗೆ ಆ ತಾಯಿಗೆ ಕಲಾ ಚೈತನ್ಯ ಅಂತಕ್ಕದ್ದು ಎಲ್ಲ ಇದು ಕೊಟ್ಟಿದ್ದಾರೆ. ಪರಿಪೂರ್ಣ ಅವರಿಗೆ ಎಲ್ಲರಿಂದಲೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದೆ ಕೂಡ ಈ ಸಾನ್ನಿಧ್ಯಕ್ಕೆ ಅವರು ಬೇಕು, ಅವರಿಂದಲೇ ದೇವತಾ ಕಾರ್ಯ ಆಗಬೇಕು ಅನ್ನುವಂಥ ನಮ್ಮೆಲ್ಲರ ಇಚ್ಛೆ ಹಾಗೂ ಆ ತಾಯಿಯ ಸಂಕಲ್ಪ ಅನ್ನುವಂಥ. ಎರಡು ಮಾತು ಅವರ ಬಗ್ಗೆ ರಾಜೇಶ್ ಶಾಂಭು ಅವರು ಬಾಲಕೂರಿನ ಎಲ್ಲ ದೇವಸ್ಥಾನದ ಪ್ರತಿಯೊಂದು ವಿಡಿಯೋ ಚಿತ್ರೀಕರಣ ಮಾಡಿದ ಹಾಗೆ ನಾಗೇಕ್ಷಿ ದುರ್ಗಾ ಪರಮೇಶ್ವರಿ ಅಮ್ಮನವರ ವಿಡಿಯೋ ಚಿತ್ರೀಕರಣ ಮಾಡಿ ದೇವಸ್ಥಾನದ ವತಿಯಿಂದ ಯಾವುದೇ ಸಂಭಾವನೆ ಪಡೆಯದೆ ಬೇರೆ ಬೇರೆ ಊರುಗಳಿಗೆ ಪ್ರಚಾರ ಮಾಡಿದ ರಾಜೇಶ್ ಶಾಂಭು ಅವರು ದೇವಸ್ಥಾನಕ್ಕೆ ಮುಂಭಾಗಕ್ಕೆ ಬರಬೇಕು ಮತ್ತು ಹಾಗೂ ಆ ತಾಯಿಯ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕು. ಅವರಿಗೂ ದೇವರು ಆಯುರಾರೋಗ್ಯ, ಆಯುಷ್ಯ, ಸುಖ, ಸಂಪತ್ತು, ಯಶಸ್ಸು, ಜೀವನದಲ್ಲಿ ಉತ್ತಮ ಅಭಿವೃದ್ಧಿ ಕೊಟ್ಟು ಬಿಟ್ಟು ಕಾಪಾಡಬೇಕು ಎನ್ನುವಂಥದ್ದು. ಆ ದೇವತಾ ಕಾರ್ಯದಲ್ಲಿ ಈ ದೇವಸ್ಥಾನ ಸಾನ್ನಿಧ್ಯ ಆಗ್ಲಿಕ್ಕೂ ಕೂಡ ಹಗಲು ರಾತ್ರಿ ಆ ದೇವಸ್ಥಾನವನ್ನು ಅಂತ ಹೇಳಿದ್ರೆ ಯಾವುದೇ ಸಂಭಾವನೆ ತೆಗೆದುಕೊಳ್ಳದೆ ಆ ದೇವಸ್ಥಾನ ಅನ್ನುವಂಥದ್ದು ತನ್ನ ಸ್ವತಃ ತಾಯಿಯ ಸೇವೆ ಮಾಡುವಂತ ಅವರು ಅದೇ ರೀತಿಯಲ್ಲಿ ಹಗಲು ರಾತ್ರಿ ದೇವಸ್ಥಾನಕ್ಕೆ ಶ್ರಮಿಸುತ್ತಾ ಇನ್ನೂ ಕೂಡ ಯಾವುದೋ ಅವರಿಗೆ ಮನಸ್ಸಲ್ಲಿ ನಿಷ್ಕಲ್ಮಶ ಮನಸ್ಸಿನ ಯಾವುದೇ ಮನಸ್ಸಿಲ್ಲದೆ ಉತ್ತಮವಾಗಿ ಆ ದೇವರ ಸೇವೆಯಲ್ಲಿ ಪಾತ್ರರಾಗಿದ್ದಾರೆ. ಅವರಿಗೂ ಆ ತಾಯಿ ಆಯುರಾರೋಗ್ಯ, ಆಯುಷ್ಯ, ಸಂಪತ್ತು ಕೊಟ್ಟು ಕಾಪಾಡಬೇಕು. ಮುಂದೆ ಕೂಡ ಇನ್ನು ಆ ಹೆಚ್ಚಿನ ಸೇವೆಯನ್ನು ಮಾಡುವಂತ ಅವರಿಗೆ ಆ ಬುದ್ಧಿ ಅಂತಕ್ಕಂಥ ಕೊಡಬೇಕು ಮತ್ತು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಬೇಕು. ಇನ್ನು ಹೆಚ್ಚು ಸೇವೆ ಕೊಡುವಂತ ಸೌಭಾಗ್ಯ. ಮಗಳಲ್ಲಿ ವಿಚಾರಣೆ ಇಡು ನೀನು. ಮಗಳಿಗೆ ನಾನು ಸೂಚನೆ ಇಡುತ್ತೇನೆ. ಅದನ್ನು ಬಿಟ್ಟರೆ ಬೇರೆ ಯಾರ ಮಾತು ನಿನಗೆ ಅಗತ್ಯ ಇಲ್ಲ. ಏನು? ಮಗಳಿಗೆ ನಾನು ಸೂಚನೆ ಇಡುತ್ತೇನೆ. ಮಗಳು ನಿನ್ನಲ್ಲಿ ವಿಚಾರಣೆ ಇಡುತ್ತಾಳೆ ಅಷ್ಟೇ, ಬೇರೆ ಯಾರ ಮಾತು ಅವಶ್ಯಕತೆ ಇಲ್ಲ. ಏನೋ ಸಂತೋಷ. ನಾನು ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದೇನೆ. ನನಗೆ ಇವತ್ತು ನೆನಪುಂಟು, ಮೇಸ್ತ್ರಿಗಳೇ, ಚೆನ್ನಾಗಿ ಗುಡಿ ನಿರ್ಮಾಣ ಆಗಬೇಕು, ಅದಕ್ಕೆ ಕಾರಣಕರ್ತರು ನೀವಾಗಿದ್ದೀರ, ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಎನ್ನುವಂತ ರೀತಿಯಲ್ಲಿ ಅವರ ಮಗಳಿಗೂ ಕೂಡ ಹೇಳಿದ್ದುಂಟು. ಇವರ ಹತ್ರ ನಾನು ಕೇಳಿಕೊಂಡದ್ದುಂಟು. ಮನೆಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟವರು ಕೂಡ ಅವರೇ, ಹಾಗೆ ಸಾನ್ನಿಧ್ಯವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟವರು ಕೂಡ ಹಾಗೆ ಇವರೇ ಆಗಿರ್ತಾರೆ. ಒಂದು ಸಾನ್ನಿಧ್ಯ ಜೀರ್ಣೋದ್ಧಾರ ಆಗುವುದು ದೊಡ್ಡದಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಸಾನ್ನಿಧ್ಯಗಳೆಲ್ಲ ಜೀರ್ಣೋದ್ಧಾರ ಆಗಿರ್ತದೆ. ಒಂದು ವರ್ಷಕ್ಕೆ ಏನು ಬೇಕು ಪ್ರತಿಷ್ಠಾಪನಾ ಕಾರ್ಯಗಳನ್ನ ಮಾತ್ರ ಮಾಡಿಬಿಡುವವರು ಉಂಟು. ಆದರೆ ಈ ಒಂದು ಸಾನ್ನಿಧ್ಯದಲ್ಲಿ ಹಾಗಲ್ಲ. ವಿಶೇಷವಾಗಿ ಅವರ ಬೆನ್ನುಗಾವಲಿ ಪ್ರತಿದಿನವೂ ಕೂಡ ಸಾನ್ನಿಧ್ಯಕ್ಕೆ ಬಂದು ಅವಳ ಒಂದು ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಹೀಗೆ ಹೋಗಬೇಕು, ಹೀಗೆ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟು ಅವಳ ಅನುಗ್ರಹವನ್ನು ಪಡೆದಕ್ಕಂತಹ ವ್ಯಕ್ತಿ ನಮ್ಮ ವಿಜಯ ಮೇಸ್ತ್ರಿಗಳಂತೆ ಬಹಳ ಒಳ್ಳೆಯ ವ್ಯಕ್ತಿ. ಆ ಸ್ಥಾನದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಕಾರ್ಯಗಳು ಕೂಡ ಅವರಿಗೆ ಆ ದೇವಿ ಸಂಪ್ರೇಷರಾಗಿ ಅವರ ಮನದ ಇಷ್ಟಾರ್ಥ ಬಯಕೆಯನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ದೇವತಾ ಕಾರ್ಯವನ್ನು ಮಾಡುವಂತ ಯೋಗ ಭಾಗ್ಯ ಆ ಭಗವತಿ ಅನುಗ್ರಹ ಮಾಡಲಿ ಅಂತೇಳಿ ಆಶೀರ್ವಾದ ಮಾಡಿ ಎರಡು ಮಾತನ್ನ ಆಡಿದ್ರು. ಬ್ರಾಹ್ಮಣರಿಂದಾಗಬೇಕಲ್ಲವೇ? ಮಗಳಿಗೆ ಸಂಪೂರ್ಣವಾದ ಒಂದು ಸಹಕಾರ ನೀಡುತ್ತಾನಲ್ಲವೇ?
ಮಾಡಿದ್ದಾರೆ ನೀವು. ಯಾವುದೇ ಒಂದು ಸಂಸ್ಥೆಯು ಕೂಡ ಒಳ್ಳೆಯದಾಗಬೇಕಾದ್ರೆ ಪ್ರಾರಂಭದಲ್ಲಿ ಅದಕ್ಕೆ ಭೇಟಿ ಇರುವಂತಹ ಒಂದು ವ್ಯಕ್ತಿ ಸರಿಯಾಗಿರಬೇಕು ಅನ್ನುವಂತಹದ್ದು. ಸೂಚನೆ ಪ್ರಕಾರವಾಗಿ ಆ ಯಕ್ಷಗೆ ನಾಗಯಕ್ಷಿಗೆ ಇಷ್ಟವಾಗಿರತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಲ್ಲದಕ್ಕೂ ಕೂಡ ಪ್ರಾರಂಭದಲ್ಲೂ ಕೂಡ ಮುಂದಿಟ್ಟು ಇಂತಹ ವ್ಯಕ್ತಿಯಿಂದಲೇ ಮಾಡಿಸಬಹುದು, ಹೀಗೆ ಹೋಗಬಹುದು ಅನ್ನುವಂತಹ ರೀತಿಯ ಮಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಈ ಒಂದು ಕಾರ್ಯನಿಮಿತ್ತವಾಗಿ ಎಲ್ಲದಕ್ಕೂ ಕೂಡ ಅಣಿಯಾಗಿ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ಮಾಡಿಕೊಂಡಿರತಕ್ಕಂಥದ್ದು. ಎಲ್ಲರಿಗೂ ಪ್ರಚಲಿತವಾಗಿರತಕ್ಕಂತಹ ಒಳ್ಳೆಯ ವ್ಯಕ್ತಿ ಸುಜಯಾಚಾರ್ಯ ಅಂತೇಳಿ ಇಂತಹ ಅವರಿಗೂ ಕೂಡ ಮಾಡಿರತಕ್ಕಂತಹ ಕ್ರಮ ವಿಧಾನಗಳಿಂದ ಆ ದೇವಿ ಸಂಪೂರ್ಣವಾಗಿ ಸಂತುಷ್ಟರಾಗಿ ಉದ್ಯೋಗವಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿರತಕ್ಕಂಥ ಅಭಿವೃದ್ಧಿ ದೊರಕುವಂತಹ ರೀತಿಯಲ್ಲಿ ಇನ್ನೂ ಕೂಡ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಕೊಟ್ಟು ಅನುಗ್ರಹ ಪಡೆಯತಕ್ಕಂಥ ಯೋಗವಾಗಿ ದೇವಿ ಅನುಗ್ರಹ ಮಾಡಲಿ ಅಂತೇಳಿ ಆಶೀರ್ವಾದದೊಂದಿಗೆ ಎರಡು ಮಾತನ್ನು ಆಡಿದೆ.